ಹೆಸರು ನಳಿನಿ. ಇಳಿಯಮ್ಮ. ನಳಿನಿನಾ? ನಳಿನಿನೇ, ಅದೇ ತಾನೇ ನಿನ್ನ ಹೆಸರು. ಕೆಲಸ ಮಾಡೋ ಜಾಗ ಬಂತು, ಬೇಗ ಇಳಿಯಮ್ಮ. ಬೇಗ ಬಮ್ಮ. ಸುತ್ತಿ ಬಳಸಿ ನನ್ನ ಮನೆಗೆ ನಾನು ಬರೋ ಥರ ಆಯ್ತಲ್ಲ. ಅಪ್ಪ ಅಮ್ಮ ನೋಡಿದ್ರೆ ನನ್ನ ಸಾಯಿಸೇ ಬಿಡ್ತಾರೆ. ಏನೇ ಆಗಲಿ ನಾನು ಈ ಮನೆಗೆ ಕಾಲಿಡಬಾರ್ದು. ಇದ್ಯಾಕ ಮೇಲೆ ನಿಂತ್ಬಿಟ್ಟೆ? ಬಾ ಬೇಗ. ನಾನು ಈ ಮನೇಲಿ ಕೆಲಸ ಮಾಡಲ್ಲ. ಕೆಲಸ ಮಾಡಲ್ಲ? ಏನಮ್ಮ, ಇಲ್ಲಿವರೆಗೂ ಬಂದು ಕೆಲಸ ಮಾಡಲ್ಲ ಅಂದ್ರೆ ಏನರ್ಥ? ಹೌದು, ಈ ಕೆಲಸ ಅಂತ ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ. ದಾರಿಲಿ ಬರ್ತಾ ಏನೇನು ಕೆಲಸ ಮಾಡಬೇಕು ಅಂತ ಹೇಳಿದ್ದೆ ತಾನೇ? ಏನೇನು ಕೆಲಸ ಅಂತ ಹೇಳಿದ್ರಿ, ಆದರೆ ಈ ಮನೇಲಿ ಕೆಲಸ ಅಂತ ಹೇಳಿರಲಿಲ್ಲ. ಈ ಮನೇಲೇ ಕೆಲಸ ಆದರೆ ನಾನು ಮಾಡಲ್ಲ. ಓ, ನನಗೀಗ ಅರ್ಥ ಆಯ್ತು ನೀನು ಯಾಕೆ ಭಯ ಪಡ್ತಾ ಇದ್ದೀಯ ಅಂತ. ಬೈರಮ್ಮಣ್ಣ ಪೊಲೀಸ್ ಅಂತ ತಾನೇ ನಿನ್ನ ಭಯ? ಅವರು ತುಂಬ ಒಳ್ಳೆಯವರು ಕಣಮ್ಮ. ಸರ್, ದಯವಿಟ್ಟು ನಾನು ಇಲ್ಲಿಂದ ಹೊರಡ್ತೇನೆ. ಅಲ್ಲಮ್ಮ, ಒತ್ತಲಕ್ಕಂಗೆ ಇಬ್ರು ಕರ್ಕೊಂಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನೀನು ಒಪ್ಕೊಂಡ್ಮೇಲೆ ನಿನ್ನ ಕರ್ಕೊಂಬಂದಿದ್ದು. ಈಗ ಹೊರಡ್ತೀನಿ ಅಂದರೆ ಹೇಗೆ? ನಿನ್ನ ಸಮಸ್ಯೆ ಏನು ಅದನ್ನಾರ ಹೇಳಮ್ಮ. ನೋಡಮ್ಮ, ಇನ್ನೂ ರೂಪಾಯಿ ಜಾಸ್ತಿ ಕೊಡ್ತೀನಿ, ಬಂದ್ಬಿಡಮ್ಮ. ಹಂಗಲ್ಲ ಸರ್, ನನಗೆ ಕೆಮ್ಮು ಬೇರೆ ಇದೆ. ಜಾಸ್ತಿ ಆದರೆ ನನಗೂ ತೊಂದರೆ, ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಅಯ್ಯೋ, ಬರೀ ಕೆಮ್ತಾನೆ. ನಮ್ಮೂರಲ್ಲಿ ಆಸ್ಪತ್ರೆಗೆ ಏನೂ ಕಮ್ಮಿ ಇಲ್ಲ. ನಾಳೆ ನಿನ್ನ ಆರೋಗ್ಯಕ್ಕೆ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾನು ಹೊಣೆ. ಬಂದ್ಬಿಡಮ್ಮ ಬೇಗ. ಮುಖಕ್ಕೆ ಬಟ್ಟೆ ಹಾಕೊಂಡಿದ್ಯಲ್ಲ, ಏನಾಗಲ್ಲ ಬಮ್ಮ. ರಾತ್ರಿ ಆಗಿದೆ, ಕೈಯಲ್ಲಿ ದುಡ್ಡು ಬೇರೆ ಇಲ್ಲ. ಎಲ್ಲಿ ಅಂತ ಹೋಗೋದು? ಇವತ್ತೊಂದಿನ ಯಾರಿಗೂ ಗೊತ್ತಾಗದೆ ಇರೋ ಥರ ಇಲ್ಲೇ ಮ್ಯಾನೇಜ್ ಮಾಡಿಬಿಡ್ತೀನಿ. ಏನು ಯೋಚನೆ ಮಾಡ್ತಾ ಇದೆಯಾ? ಬಾಮ್ಮ ಬಾ. ನಮ್ಮ ಮಗಳು ಅಲ್ಲಿ ಏನು ಎಡವಟ್ಟು ಮಾಡ್ಕೊಂಡಿರ್ತಾಳೋ ಅನ್ನೋ ಆತಂಕದಲ್ಲಿ ನಿಮಗೆ ಫೋನ್ ಮಾಡೋಕ್ಕೆ ಹೋಗಲಿಲ್ಲ. ದಯವಿಟ್ಟು ಏನೋ ಅನ್ಕೋಬೇಡಿ. ಈಗ ನಿಮ್ಮಿಬ್ಬರು ನೋಡಿದ್ಮೇಲೆ ತುಂಬ ಖುಷಿ ಆಗ್ಬಿಡಿ. ನೀವು ಅನ್ಕೊಂಡಿರೋ ಥರ ಏನಾಗಿಲ್ಲ ಮಾವ. ಜೈರಮಣ್ಣ ನಮಸ್ಕಾರ. ಓಹೋ, ಬಾ ಶಂಕರಣ್ಣ, ಏನು ಸಮಾಚಾರ? ಅಕ್ಕ, ನಾನು ಮಾತು ಕೊಟ್ರ ಹಾಗೆ ಕಷ್ಟಪಟ್ಟು ಇಬ್ರು ಕೆಲಸನ ಕರ್ಕೊಂಬಂದಿದ್ದೀನಿ. ಅಂತೂ ಕರ್ಕೊಂಡು ಬಂದ್ರಲ್ಲ, ತುಂಬ ಒಳ್ಳೇದಾಯ್ತು ಶಂಕರಣ್ಣ. ಏನು ಇವರಿಬ್ಬರ ಹೆಸರು? ಇವಳು ಗೀತಾ ಅಂತ. ನಿನ್ನ ಹೆಸರೇನಮ್ಮ? ನಳಿನಿ. ಯಾವೂರಮ್ಮ ನಿಂದು? ಇವಳು ನಮ್ಮೂರೇ. ಅವಳು ಕುದುರೆಮುಖ. 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 ಆ ಹುಡುಗಿ ಯಾಕೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ? ಎಲ್ಲೆಲ್ಲೋ ನೋಡ್ಕೊಂಡು ಮಾತಾಡ್ತಿದ್ದಾಳೆ. ಅವಳಿಗೆ ಸ್ವಲ್ಪ ನಾಚಿಕೆ ಸ್ವಭಾವ, ಆದರೆ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಅಕ್ಕ, ಇವಳು ಭಾವನ್ ಕಾರ್ ಹತ್ರ ಇದ್ದೋಳ್ ಥರ ಅನಿಸ್ತಾಳವ. ಹೌದು, ಇವಳನ್ನ ಯಾಕೆ ಕರ್ಕೊಂಡು ಬಂದಿದ್ದಾರೆ? ಬೇರೆ ಯಾರೂ ಸಿಗ್ಲಿಲ್ವಾ? ಅಲ್ಲಿ ಹಿಂದ್ಗಡೆ ಇದ್ದಾಳಲ್ವಾ, ಅವಳನ್ನ ಮೊದಲು ಕಳಿಸಿ. ಎಲ್ಲ ಕೆಲಸ ಬೇಕಿದ್ರೆ ನಾನೇ ಮಾಡ್ತೀನಿ. ಯಾಕಮ್ಮ, ಅವಳೇನು ಮಾಡಿದ್ಲು? ನಮ್ಮ ಭಾವನ್ ಕಾರ್ ಹತ್ರ ನಿಂತ್ಕೊಂಡು ಏನೋ ಹಂಚಾಗ್ತಿದ್ಲು. ನಾವೇನಂತ ಕೇಳೋಣ ಅಂತಂದ್ರೆ ನಮ್ಗೆ ಹೊಡಿಯಕ್ ಬರ್ತಾಳೆ. ಏನೋ ಗೊತ್ತಿಲ್ಲದ ಪಾಪ ಆ ಥರ ಮಾತಾಡಿದ್ದಾಳೆ. ಹೊಟ್ಟೆಪಾಡು ಊರು ಬಿಟ್ಬಿಟ್ಟು ಬಂದಿದ್ದಾರಲ್ವಾ. ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಿಲ್ವಾ? ನನ್ಗೆ ಯಾಕೋ ಇದು ಇಷ್ಟ ಆಗ್ತಿಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ. ಮಗಳೇ, ಈಗ ನೀನು ನಮ್ಮನೆ ಅತಿಥಿ. ಇರೋಷ್ಟು ದಿವಸ ತಿಂದು ಕೂತು ಆರಾಮಾಗಿರು. ನಿನ್ನ ಕೈಲಿ ನಾವು ಕೆಲಸ ಮಾಡ್ಸೋಕ್ಕಾಗುತ್ತೇನೆ? ಏನಮ್ಮ, ಎಲ್ಲ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀಯ ತಾನೇ? ಎಲ್ಲ ಸರಿ, ಆ
ಹುಡುಗಿ ಯಾಕೆ ಮುಖಕ್ಕೆ ಬಟ್ಟೆ ಕಟ್ಕೊಂಡಿರೋದು? ಈ ಹೆಂಗ್ಸ್ ನೋಡು ಆರಾಮಾಗಿ ಬಂದಿಲ್ವಾ? ಆಕೆಗೆ ಸ್ವಲ್ಪ ನೆಗಡಿ ಕೆಮ್ಮು ಇದೆಯಂತೆ, ಅದಕ್ಕೋಸ್ಕರ ಬಟ್ಟೆ ಮುಚ್ಕೊಂಡಿದ್ದಾಳೆ. ಅವಳಿಂದ ಪಾಪ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದಲ್ವಾ? ಹಾಂ ಹೌದೌದು, ಆವಾಗ ಕೋವಿಡ್ ಅಂತ ಒಂದು ಕಾಯಿಲೆ ಬಂದಿತ್ತಲ್ಲ, ಇವಾಗ ಅದು ಯಾವ ಡೇವಿಡ್ ಬರುತ್ತೋ ಏನೋ. ನೀನು ಕಟ್ಕೊಂಡೇರಮ್ಮ, ಬಿಚ್ಚಬೇಡ ಆಯ್ತಾ? ಸರಿ, ನಾನು ಬರ್ತೀನಿ ಧೈರ್ಯಮಣ್ಣ. ಹೋಯ್ತು ಬನ್ನಿ. ಅಕ್ಕ, ನಾನು ಬರ್ತೀನಿ. ನನ್ನ ಗಣಿ ಸುಬ್ಬಂಗೆ ತೊಂದರೆ ಕೊಡ್ತೀಯಾ? ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಗೀತಾ, ಹಿಂದೆ ಸೊಪ್ಪು ತರಕಾರಿ ಎಲ್ಲ ಇದೆ, ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಡಮ್ಮ. ನಳಿನಿ ಅಲ್ವಾ, ಬಾ ಈ ಪಾತ್ರೆನ ತೊಗೊಂಡು ಹೋಗಿ ಅಲ್ಲಿ ಅಂಬುಜ ಹುಣಸೆಹಣ್ಣು ಕೊಡ್ತಾಳೆ, ಚೆನ್ನಾಗಿ ಬೆಳಗ್ಬಿಟ್ಟು ಒರೆಸಿಡಮ್ಮ. ಇದೇನಿದು ಇಷ್ಟು ಭಾರ ಇದೆ, ಎತ್ಕೊಳಕ್ಕೆ ಆಗ್ತಿಲ್ಲ. ಇನ್ನು ತೊಳೆಯೋದು ಹೇಗೆ? ಇದೇನಮ್ಮ ಇದು, ಕೆಲ್ಸಕ್ಕೆ ಬಂದು ಎತ್ಕೊಳಕ್ಕಾಗಲ್ಲ, ಭಾರ ಇದೆ. ನೀನು ಮಾಡಬೇಕಮ್ಮ ನಿನ್ನ ಕೆಲಸನ, ಎತ್ಕೋ ಹೋಗು. ಏನಿನ್ನು ಮಗ ನೋಡ್ತಿದ್ಯಾ? ಎತ್ಕೋ ಇದನ್ನ, ಹೋಗು. ಹುಷಾರಮ್ಮ. ಅಮ್ಮ, ಈ ಹುಡುಗಿಗೆ ಕೊಬ್ಬು ಜಾಸ್ತಿ. ನಮ್ಮ ಗಣಿ ಸುಬ್ಬಗೆ ಹೊಡ್ಯಕ್ಕೆ ಬರ್ತಾಳೆ. ಚೆನ್ನಾಗಿ ಗ್ರಾಚಾರ ಬಿಡ್ಸೋಣ ಅಂತ ಅಟ್ಟಿಸ್ಕೊಂಡು ಹೋಗಿದೆ, ಅದೇ ತಪ್ಪಿಸ್ಬಿಟ್ರು. ಅಯ್ಯೋ ಗಣಿ, ಎದಳು ಎದಳು. ಏನಮ್ಮ, ನೋಡ್ಕೊಂಡು ಹೋಗಕ್ಕಾಗಲ್ವಾ? ಎದಳು. ಏನಾಯ್ತಪ್ಪ? ಏನಾಗಿಲ್ಲ ತಾನೆ? ಏನ್ ಕಣ್ ಕಾಣಿಸಲ್ವ ನಿನ್ಗೆ? ಹೊಟ್ಟೆಗೆ ಏನ್ ತಿಂತೀಯ? ಅಕ್ಕ, ಇವಳು ಬೇಕು ಅಂದ್ರೆ ನಮ್ಮನ್ನ ಬೀಳ್ಸಿರೋದು. ನಮ್ಮ ಮನೇಲಿದ್ಯಾ, ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂತ ಸುಮ್ಮನಿದ್ದೀನಿ. ಆಚೆ ಸಿಗು, ಮೈ ಚಳಿ ಬಿಡಿಸ್ಬಿಡ್ತೀನಿ. ಹೋಗ್ಲಿ ಬಿಡಮ್ಮ ದೀಪು, ಯಾಕೆ ಬೇಕು? ಹೋಗಮ್ಮ ನೀನು. ಇಷ್ಟು ಕೊಬ್ಬಿರ್ಬೇಕು ಇವಳಿಗೆ. ಏನೇನೋ ಇಲ್ಲ ನಿಂತಿದ್ಯಾ? ಅಮ್ಮ ಹೇಳಿದ ಕೆಲಸ ಮಾಡು, ಹೋಗು. ಹೋಗಮ್ಮ ಎತ್ಕೊಂಡು. ತುಂಬಾ ಏಟಾಯ್ತೇನೋ ನಿನ್ಗೆ? ಏನಿಲ್ಲ ಅಕ್ಕ, ಅವ್ನು ಬಿದ್ದಿದ್ದು ನನ್ನ ಮೇಲೆ, ನಂಗೆ ತಾನೇ ಏಟಾಗೋದು, ಅವನಿಗೆ ಲೇಟ್ ಆಗೋದು. ಅಯ್ಯೋ, ನಿನ್ಗೆ ಏಟಾಯ್ತಾ? ಇಲ್ಲ ಬಿಡಕ್ಕ. ಬಾ ಅಕ್ಕ, ಕೇರ್ ಮಾಡೋಣ. ಲೋ, ಮನೇಲಿ ಇಷ್ಟೊಂದೆಲ್ಲ ಕೆಲಸ ಇಟ್ಕೊಂಡು ನಿಮ್ಮ ಜೊತೆ ಆಟ ಆಡ್ತಾ ಕೂರ್ತಿಲ್ಲ. ಬೇಡ, ನೀವು ಆಟ ಆಡಿ. ಮಗಳೇ, ಅಮ್ಮ, ನೀನು ಮನೆಗೆ ಬರೋದೇ ಅಪರೂಪ. ಪಾಪ ಮಕ್ಕಳು ಇಷ್ಟಪಡ್ತಿದ್ದಾರೆ, ಹೋಗೋವ್ರ ಜೊತೆ ಆಟ ಆಡು. ಹೋಗು ಮಗಳೇ. ಸರಿ ಆಯ್ತಲ್ಲ, ಇನ್ನೇನು. ಸುಬ್ಬು, ನೀನೋಗಿ ಬೋರ್ಡ್ ಇಡು, ನಾನು ಅಷ್ಟೊಂದೋಗಿ ಬಾವನ್ ಕರ್ಕೊಂಡ್ಬರ್ತೀನಿ. ಬಾ. ಹಲೋ ಮಾಸ್ಕ್ ಲೇಡಿ, ತಗೋ ಇದನ್ನ. ಏನು ಯೋಚನೆ ಮಾಡ್ತಾ ಇದೀಯಾ? ಈ ಪಾತ್ರೆನ ಫಳ ಅನ್ನೋ ಥರ ಉಜ್ಜಿ ತೊಳಿಬೇಕು. ನನ್ನ ಮುಖ ಅದ್ರಲ್ಲಿ ಕಾಣಿಸ್ಬೇಕು, ಗೊತ್ತಾಯ್ತಾ? ನಾನು ಆಟಾಡಕ್ ಬರ್ಲಾ? ಕೆಲಸ ಎಲ್ಲ ಮುಗೀತಾ? ಇನ್ನೇನು ಮುಗಿಸ್ತೀನಿ. ಮೊದಲು ಕೆಲಸ ಮಾಡು, ಆಮೇಲೆ ಬಟ್ಟೆ ಒಣಗಾಕು. ಅಪ್ಪ ಅಮ್ಮ ಮನೇಲಿಲ್ಲ ಅಂತ ಗೊತ್ತಲ್ವಾ, ಅವರಿಬ್ರು ಬರೋದೊಳಗೆ ಎಲ್ಲ ಕೆಲಸ ಮಾಡಿರ್ಬೇಕು. ನೀನ್ ಬಟ್ಟೆ ಒಣಗಾಕಿ ಅಂತ ಹೇಳ್ದೆ?
ಹೇಳ್ದಷ್ಟು ಮಾಡು, ನಂಗೆ ಎದುರು ಉತ್ತರ ಕೊಡ್ಬೇಡ. ಆಮೇಲೆ ಬಂದು ಆಟ ಆಡ್ಲಾ? ಬೇಡ. ಯಾಕೆ? ನೀನು ನೋಡೋಕ್ ಚೆನ್ನಾಗಿಲ್ಲ, ನಮ್ ಜೊತೆ ಎಲ್ಲ ಸೇರ್ಬಾರ್ದು ನೀನು, ಅದೇನ್ರು? ಹೌದು. ಹೋಗು 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 ಹೋಗು. ಅಯ್ಯೋ ದೇವ್ರೆ, ಏ ಮಾಸ್ಕ್ ಲೇಡಿ, ಏನ್ ಯೋಚನೆ ಮಾಡ್ತಾ ಕೂತಿದ್ಯಾ? ಬೇಗ ಬೇಗ ಪಾತ್ರೆ ತೊಳಿ, ಇದೊಂದೇ ಕೆಲಸ ಅಲ್ಲ, ಇನ್ನು ಎಷ್ಟೊಂದು ಕೆಲಸ ಇದೆ. ಇನ್ನು ಕಸ ಹೊಡೆದು ನೆಲ ಒರೆಸ್ಬೇಕು, ತರಕಾರಿ ಹೆಚ್ಕೊಡ್ಬೇಕು, ಹೂ ಪೋಣಿಸ್ಬೇಕು. ಒಂದಾ ಎರಡ? ಅಯ್ಯೋ ದೇವ್ರೆ, ಇಬ್ಬಿಬ್ರು ಕೆಲಸದವ್ರು ತಂದು ಕಟ್ಟಿದಾರೆ ಬೇರೆ. ಸಾಕು ಕಣ್ರು, ನೀವು ಆಡ್ತಿರ್ರ, ನಾನು ಬರ್ತೀನಿ. ಸರಿ, ನೀವಿಬ್ರು ಆಡ್ತೀರಿ ಆಯ್ತಾ? ನೋಡಮ್ಮ, ಇದು ಹಳೆ ಕಾಲದ ಪಾತ್ರೆ, ಈ ಥರ ದಡ ಬಡ ಎಲ್ಲ ಮಾಡಕ್ ಹೋಗ್ಬೇಡ. ಅಮ್ಮ ನೋಡಿದ್ರೆ ಚೆನ್ನಾಗಿ ಬಯಸ್ಕೋತೀಯ. ಇನ್ನೊಬ್ರು ಬಂದಿದಾರಲ್ವಾ, ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಆಟ ಮಾಡಕ್ ಏನಮ್ಮ ನಿನ್ಗೆ? ಲೇ ದೀಪಾ, ಏನತ್ತೆ? ನೀನ್ ಯಾವಾಗ್ಲೂ ಇಷ್ಟೊಂದು ಬದಲಾದೆ? ಬದಲಾಗಿದೆನಾ? ಏನು ಹೇಳ್ತಿದ್ದೀರಾ? ಅಲ್ವೇ, ಯಾರು ನೋಡಿದ್ರು ಅಯ್ಯೋ ಪಾಪ ಅಂತಿದ್ದವಳು ಈಗ ಮನೆ ಕೆಲ್ಸಕ್ಕೆ ಬಂದಿರೋ ಈ ಹುಡುಗಿ ಮೇಲೆ ಏನ್ ಹಂಗ್ ರೇಗ್ತಾ ಇದೀಯಾ? ಇವಳಿಗೆ ತುಂಬಾ ಕೊಬ್ಬು ಅತ್ತೆ. ನಮ್ ಗಣಿ ಸುಬ್ಬುಗೆ ಕೈ ಮಾಡಕ್ ಹೋದ್ಲು. ಈಗ ಸ್ವಲ್ಪದ ಮುಂಚೆ ಗಣಿ ಸುಬ್ಬುನ ಬೇಕು ಅಂತ ಬೀಳ್ಸಿದ್ರು, ಗೊತ್ತಾ? ಹೌದಾ? ಇರು, ಇವಳು ಕೊಬ್ಬನ್ನ ನಾನು ಇಳಿಸ್ತೀನಿ. ದೀಪಾ, ನೀನ್ ಹೋಗಮ್ಮ. ಸರಿ. ಏಯ್, ತೆಗಿ ಅದನ್ನ. ಏನ್ನ? ಕೋವಿಡ್ ಡೇವಿಡ್ ಬಂದಿರೋ ತರ ಮಕ್ಕ ಕಟ್ಕೊಂಡಿದ್ಯಲ್ಲ ಬಟ್ಟೆ, ಅದನ್ನ ತೆಗಿ. ಓ, ನೀನ್ ಇವತ್ತು ತೆಗಿಯಲ್ಲ, ನಾನು ತೆಗಿತೀನಿರು. ಅಯ್ಯೋ ಅಯ್ಯೋ, ತೆಗಿಬಿಡ ತೆಗಿಬಿಡ ತೆಗಿಬಿಡ. ಹಾಗೆ ಇರ್ಲಿ. ನೋಡು, ಪಾತ್ರೆಗಳನ್ನೆಲ್ಲ ಬೇಗ ಬೇಗ ತೊಳಿ, ಅರ್ಥ ಆಯ್ತಾ? ಗಣಿ ಸುಬ್ಬು, ನನ್ನ ಫೋನ್ ಎಲ್ಲಾದ್ರೂ ಅಲ್ಲಿದ್ಯಾ? ಇಲ್ಲ ಅಕ್ಕ. ಸಾಕು ಬಿಡಿವಾ? ಏನ್ರು ಇದನ್ನು ವಿಡಿಯೋ ಮಾಡ್ಬಿಟ್ರ? ಹೂ ಬಾವಾ, ಇದಕ್ಕಂತೂ ತುಂಬಾ ಲೈಕ್ಸ್ ಬಂದೇ ಬರುತ್ತೆ. ಏನ್ರಿ ಇದು ರೀ? ಅದು ಬಿಡಿ ಹಸ್ಬೆಂಡು, ನನ್ನ ಯಾಕೆ ಹೇಳಿದೆ ಎಲ್ದಿದ್ದು? ಅದ ನಿಮ್ಗೇನೋ ಗಿಫ್ಟ್ ಕೊಡ್ಬೇಕಿತ್ತು. ಏನು? ನನ್ಗೆ ಇಷ್ಟ ಅಂತ ತಗೊಂಡ್ಬಂದ. ಥ್ಯಾಂಕ್ಸ್ ಹಸ್ಬೆಂಡು. ಬಿಡ್ರಿ ಏನ್ರಿ ನೀವು ಮಾತಾಡ್ತೀರ, ತಪ್ಕೋತೀರ ಇಲ್ಲ ಮುತ್ಕೊಡ್ತೀರಾ? ಇದನ್ನು ಮತ್ತೆ ವಿಡಿಯೋ ಮಾಡಿದ್ರನ? ಎರಡು ವಿಡಿಯೋ ಸಿಕ್ತು, ಬಾರ ಸುಬ್ಬು ಅಪ್ಲೋಡ್ ಮಾಡೋಣ. ಲೇ ಗಣಿ ಸುಬ್ಬು, ಲೇ ಬಿಡಿ ಹಸ್ಬೆಂಡು, ಮಕ್ಕಳಲ್ವಾ? ಇವರು ಮಕ್ಕಳು. ಬೈಕೋತಿದ್ದೀರಾ ಹಸ್ಬೆಂಡು? ಹೇ ಇಲ್ಲಪ್ಪ. ಹೌದು, ನನ್ ಮೆಹಂದಿ ಇಷ್ಟ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮೊನ್ನೆ ಏನು ಹೇಳಿದ್ರಿ ನೆನ್ಸ್ಕೊಳ್ಳಿ. ಏನ್ರಿ ಸೈಲೆಂಟಾಗಿ ಕೂತ್ಬಿಟ್ಟಿದ್ದೀರಾ? ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಅವ್ರಿಗೇನಾಯ್ತು?
ನಮ್ಮ ಅಣ್ಣನ ಮದುವೆ ಹೇಗೇಗೋ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ಹೆಂಗೆ ಅಲಂಕಾರ ಮಾಡ್ಕೋಬೇಕು ಅಂದ್ಕೊಂಡಿದ್ರಿ? ಮೈಸೂರು ರೇಷ್ಮೆ ಸೀರೆ ಉಟ್ಕೊಂಡು, ಸೊಂಟಕ್ಕೆ ಡಾಪ್ ಸಿಕ್ಸ್ಕೊಂಡು, ಕಾಳಿಗೆ ಗೆಜ್ಜೆ ಹಾಕ್ಕೊಂಡು ಮದುವೆ ಮನೆ ಪೂರ್ತಿ ಓಡಾಡ್ತಾ ಎಲ್ರೂ ವಿಚಾರಿಸ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ. ಒಂದೇ ಒಂದು ಐಟಮ್ ಬಿಟ್ಬಿಟ್ರಲ್ಲ, ಈ ಕೈಗೆ ಬಳೆ ಹಾಕೊಳ್ಳೋದು ಹೇಳಲೇ ಇಲ್ಲ. ಕೈಗೆ ಬಳೆ ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಕೈ ತುಂಬ ಮೆಹಂದಿ ಹಾಕೋಬೇಕು ಅಂತ ತುಂಬ ಆಸೆ ಇತ್ತು. ಹೌದಾ? ನನಗೆ ಬಳೆಗಿಂತ ಮೆಹಂದಿ ಅಂದರೆ ತುಂಬ ಇಷ್ಟ. ಬಳೆ ಬದಲು ಮೆಹಂದಿ ಇಷ್ಟ ಅಂತ ನೀವೇ ಫಸ್ಟ್ ಹೇಳ್ತಿರೋದು. ಎಲ್ರಿಗೂ ಆಸೆ ಇರುತ್ತೆ, ಆದರೆ ದಿನ ಮೆಹಂದಿ ಹಾಕೊಳಕ್ಕಾಗಲ್ಲ ಅಲ್ವಾ, ಅದಕ್ಕೆ ಬಳೆ ಹಾಕೊಂಡು ಓಡಾಡ್ತೀವಿ. ಆದರೆ ಅಣ್ಣನ ಮದುವೆ ಈ ಥರ ಆಗೋಯ್ತು, ನನ್ನ ಆಸೆ ಎಲ್ಲ ಕರ್ಗೋಯ್ತು. ಹೋಗ್ಲಿ ಬಿಡಿ, ಮದುವೆ ಹೇಗಾಯ್ತು ಅನ್ನೋದಕ್ಕಿಂತ ಮದುವೆ ಆದಮೇಲೆ ಹೇಗಿರ್ತಾರೆ ಅನ್ನೋದು ಮುಖ್ಯ. ಈಗ ನೀವು ಅಂದ್ಕೊಂಡಿದ್ದ ಥರ ಮದುವೆ ನಡೀಲಿಲ್ಲ ಅಂದರೂ ಇನ್ನೊಂದು ದಿನ ಅವ್ರ ಮದುವೆ ಎಲ್ಲ ಸರಿ ಹೋದ್ಮೇಲೆ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಿದ್ರಾಯ್ತು. ಆಗ ನೀವು ಆಸೆ ಪಟ್ಟಂಗೆ ನಿಮ್ಮ ಕೈ ತುಂಬ ಮೆಹಂದಿ ಹಚ್ಕೋಬೋದು. ಟೈಮ್ ಬರಬೇಕಷ್ಟೆ. ಸಮಯ ಯಾವಾಗ ಬರುತ್ತೋ ಏನೋ. ಅದಕ್ಕೆ ಈಗ ಸಮಯ ಬಂದಿದೆ, ನಿಮ್ಮ ಆಸೆ ಈಡೇರ್ಸೋಕ್ಕೆ ಅಂತಲೇ ಇದನ್ನು ತಂದಿದ್ದೀನಿ. ಹಸಿಬೆಂಡು, ನನ್ನ ಮಾತು ನೆನ್ಪಿಟ್ಕೊಂಡು ತೊಗೊಂಡು ಬಂದ್ರಲ್ವಾ, ನಾನು ಯಾವಾಗಲೂ ನಿಮ್ಗೆ ಋಣಿಯಾಗಿರ್ತೀನಿ. ಕಡಿ. ಇಲ್ಲ ನಾನೇ ಹಚ್ತೀನಿ. ಇರಿ ಬನ್ನಿ. ಅಳಿಯಂದ್ರೆ ಹೆಂಡತಿ ಕೈಗೆ ಮೆಹಂದಿ ಹಾಕ್ತಿದ್ದೀರಾ? ಏನ್ರಿ ನಿಮ್ಮ ಮನೆ ಒಳ್ಳೆ ಸಂತೆ ಇದ್ದಂಗಿರುತ್ತೆ, ಯಾವಾಗ ನೋಡಿದ್ರೆ ಯಾರಾದ್ರೊಬ್ರು ಬರ್ತಾನೆ ಇರ್ತಾರೆ. ನನಗೂ ನನ್ನ ಗಂಡನ ಹತ್ರ ನನ್ನ ಕೈಗೆ ಮೆಹಂದಿ ಹಾಕ್ಸ್ಕೊಳ್ಬೇಕು ಅಂತ ತುಂಬ ಆಸೆ. ಆದರೆ ಏನು ಮಾಡೋದು, ಅವ್ರು ತುಂಬ ದೂರ ಇದ್ದಾರಲ್ಲ. ಓಹ್, ಅದಕ್ಕೆ ತಲೆ ಕೆಡಿಸ್ಕೋತೀರಾ? ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಮೆಹಂದಿ ಹೆಚ್ಚಿಸ್ಕೊಳ್ಳಿ. ಹೌದಲ್ವಾ, ಒಳ್ಳೆ ಐಡಿಯಾ ಅಳಿಯಂದ್ರೆ, ಈಗಲೇ ಹೋಗಿ ಹಾಕಿಸ್ಕೊತೀನಿ. ಮೊದಲ ಕೆಲಸ ಮಾಡಿ. ಅಲ್ಲ ಹಚ್ಬೆಂಡು, ಫೋನಲ್ಲಿ ಹೆಂಗೆ ಮೆಹಂದಿ ಹಚ್ಕೊಳಕ್ಕಾಗತ್ತೆ? ಅದು ಅವ್ರಿಗೆ ಗೊತ್ತಾಗ್ಲಿಲ್ವಲ್ಲ. ಸುಮ್ಮನೆ ಕಾಗೆ ಆಸ್ತಿ ಇಲ್ದರೆ ಇಲ್ಲೇ ಇರ್ತಿದ್ರು. ಕೊಡಿ. ಅರ್ಥಾಯ್ತು. ಏನ್ರ ಅಕ್ಕನ ಕೈಗೆ ಮೆಹಂದಿ ಹಚ್ತಾ ಇದ್ದೀರಾ? ಇಲ್ಲ, ಜಾತಕ ನೋಡ್ತಾ ಇದ್ದೀನಿ. ಸರಿ ನೀವು ನಿಮ್ಮ ಕೆಲಸನ ಮುಂದುವರಿಸಿ, ನಾವು ನಮ್ಮ ಕೆಲಸನ ಮುಂದುವರಿಸ್ತೀವಿ. ಬೇಡ ಕಣ್ರ, ಸುಮ್ಮನೆ ಹೋದ್ರೆ ಸರಿ ಇದ್ದಾರೆ. ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ನೋಡಿ ಬಾವಾ, ನೀವು ಇಲ್ಲಿಂದ ಹೋಗೋಷ್ಟೊತ್ತಿಗೆ 1,00,000 ವ್ಯೂಸ್ ಆಗುತ್ತೆ. ಹಂಗ್ ಮಾಡ್ತೀವಿ. ಏಯ್, ಇದೆಲ್ಲ ಇಷ್ಟ ಆಗಲ್ಲ ಕಣ್ರ. ಕಳಿಸ್ರಿ ಮೊದಲು ಇವ್ರನ್ನ. ಗಣಿ ಸುಬ್ಬು, ನೀವು ಜಾಣ್ರಲ್ವಾ, ಹೋಗ್ರೋ. ನೀವ್ ಹೇಳ್ತಿದ್ಯ ಅಂತ ಹೋಗ್ತಿದ್ದೀವಕ್ಕ. ಆಯ್ತು, ಬಾರೋ ಗಣಿ. ಏನು ರೀ, ನಾನು ಹೋಗ್ರ ಅಂತ ಅಷ್ಟು ಗದ್ರಿದ್ರು ಹೋಗ್ಲಿಲ್ಲ. ನೀವು ಮಾತ್ರ ಹೋಗ್ರ ಅಂತ ತಕ್ಷಣ ಹೋಗ್ಬಿಟ್ರು. ಹಸ್ಬೆಂಡು ಮಕ್ಳ ಹತ್ರ ಪ್ರೀತಿಯಿಂದ ಮಾತಾಡಬೇಕು. ಕೋಪದಲ್ಲಿ ಬೈದ್ರೆ ಅವ್ರು ನಿಮ್ಮ ಮೇಲೆ ತಿರುಗ್ಬಿಡಲ್ವಾ? ಬರೋಲ್ಲ ಕಣ್ರಿ, ನೀವು ಟೀಚರ್ ಕೆಲಸ ಮಾಡ್ಬೋದು. ನನಗೂ ಟೀಚರ್ ಆಗಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಏನು ಮಾಡೋದು? ಅಂದರೆ ನಿಮ್ಮ ಮಾತನ್ನ ಅರ್ಥ, ನನ್ನ ಮದುವೆ ಆಗಿ ನಿಮ್ಮ ಆಸೆ ಎಲ್ಲ ನಿರಾಸೆ ಆಯಿತು ಅಂತನಾ? ಅಯ್ಯೋ ಇಲ್ಲ ಹಸ್ಬೆಂಡು, ನಾನು ತುಂಬ ಖುಷಿಯಾಗಿದ್ದೀನಿ. ಹೋಗ್ಲಿ ಬಿಡ್ರಿ, ನಿಮಗೂ ತುಂಬ ದಿನದಿಂದ ಮೆಹಂದಿ ಹಾಕೋಬೇಕಂತ ಆಸೆ ಇತ್ತು, ಅದು ಇವತ್ತು ಈಡೇರ್ತು. ಹಾಗೆ ಯಾವತ್ತೋ ಒಂದಿನ ನೀವು ಟೀಚರ್ ಆಗೋ ಆಸೆನೂ ಈಡೇರ್ಬೋದು. ಆ ಆಸೆ ಈಡೇರಕ್ಕೆ ನೀವು ನಂಗೆ ಸಹಾಯ ಮಾಡ್ತೀರಾ? ಮಾಡೋಣ ಬಿಡ್ರಿ. ಆ ಮತ್ತೆ ಯಾಕೀಗ ಕೊಡಿ.